ನಮಸ್ಕಾರ. ಸಮಸ್ತ ಸಂಹಿತಾ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಕೇಂದ್ರ ಸರ್ಕಾರದ ಉದ್ಯೋಗಕ್ಕಾಗಿ ತಯಾರಿ ನಡೆಸುತ್ತಿರುವ ಅಭ್ಯರ್ಥಿಗಳಿಗೆ ಇಲ್ಲಿದೆ ಒಂದು ಉತ್ತಮ ಅವಕಾಶ. UPSC ಮೂಲಕ EPFOನಲ್ಲಿ ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ APFC ಹುದ್ದೆಗಳ ನೇಮಕಾತಿ 2026ರ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಒಟ್ಟು 80 APFC ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದ್ದು ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಬನ್ನಿ, ಈ ನೇಮಕಾತಿಗೆ ಯಾರು ಅರ್ಹರು, ವಯೋಮಿತಿ ಎಷ್ಟು, ಸಂಬಳ ಎಷ್ಟು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು, ಆಯ್ಕೆಯ ಪ್ರಕ್ರಿಯೆ ಹೇಗಿರುತ್ತೆ ಎಂಬುದನ್ನು ಇಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ನೇಮಕಾತಿಯನ್ನು ನಡೆಸುತ್ತಿರುವ ಸಂಸ್ಥೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ UPSC. ಈ ಹುದ್ದೆಯ ಹೆಸರು ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್. ಇಲ್ಲಿ ಈ ಬಾರಿ ಒಟ್ಟು 80 ಹುದ್ದೆಗಳು ಇಲ್ಲಿ ಲಭ್ಯವಿವೆ. ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಆನ್ಲೈನ್ ಮೂಲಕ ನಡೆಯಲಿದೆ. ಅರ್ಜಿ ಸಲ್ಲಿಸಲಿಕ್ಕೆ ಆಗಸ್ಟ್ 22 2026ರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಲಿದ್ದು ಸೆಪ್ಟೆಂಬರ್ 11, 2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತೆ. ಆದ್ದರಿಂದ ಅರ್ಹ ಅಭ್ಯರ್ಥಿಗಳು ಕೊನೆಯ ದಿನದವರೆಗೆ ಕಾಯದೆ ಸಾಧ್ಯವಾದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸುವುದು ಉತ್ತಮ. ಇಲ್ಲಿ ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಏನು ನೋಡೋಣ. ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಹುದ್ದೆಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ ಡಿಗ್ರಿಯನ್ನು ಮಾಡಿರಬೇಕು. ಅಂದರೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪೂರ್ಣಗೊಳಿಸಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಹಾಕಲಿಕ್ಕೆ ಅರ್ಹರಿರ್ತಾರೆ. ವಯೋಮಿತಿ ಬಗ್ಗೆ ಇಲ್ಲಿ ನೋಡೋಣ. APFC ಹುದ್ದೆಗೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 35 ವರ್ಷ ಎಂದು ಇಲ್ಲಿ ತಿಳಿಸಲಾಗಿದೆ. ಇನ್ನು ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಗಳ ಪ್ರಕಾರ ವಯೋಮಿತಿ ಸಡಿಲಿಕೆ ಅನ್ವಯವಾಗುತ್ತದೆ. ಅಂದರೆ OBC ಅಭ್ಯರ್ಥಿಗಳಿಗೆ 3 ವರ್ಷ ಹಾಗೂ SC ಅಥವಾ ST ಅಭ್ಯರ್ಥಿಗಳಿಗೆ 5 ವರ್ಷಗಳವರೆಗೆ ವಯೋಮಿತಿ ಸಡಿಲಿಕೆ ಇಲ್ಲಿ ದೊರೆಯಬಹುದು. ವಯಸ್ಸನ್ನು ಯಾವ ದಿನಾಂಕದ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತೆ ಎಂಬುದು ನಿಮಗೆ ಈ ಅಧಿಕೃತ ವೆಬ್ಸೈಟ್ನಲ್ಲಿ ಏನು ಇದರದ್ದು ನೋಟಿಫಿಕೇಷನ್ ಇದೆ ನಿಮಗೆ ಅಲ್ಲಿ ಸಿಗತ್ತೆ. ಅದನ್ನು ಪರಿಶೀಲಿಸಿಕೊಂಡು ನೀವು ಅರ್ಜಿಯನ್ನು ಹಾಕಿ. ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಒಂದು ಗ್ರೂಪ್ A ಗೆಜೆಟೆಡ್ ಹುದ್ದೆಯಾಗಿದೆ. ಈ ಹುದ್ದೆ 7th ಪೇ ಕಮಿಷನ್ನ ಪೇ ಮ್ಯಾಟ್ರಿಕ್ಸ್ ಲೆವೆಲ್ 10ರ ಅಡಿಯಲ್ಲಿ ಬರುತ್ತದೆ. ಇದರ ಜೊತೆಗೆ ಕೇಂದ್ರ ಸರ್ಕಾರದ ನಿಯಮಗಳ ಪ್ರಕಾರ DA, HRA ಸೇರಿದಂತೆ ವಿವಿಧ ಅಲೋವೆನ್ಸಸ್ ಮತ್ತು ಇತರೆ ಸರ್ಕಾರಿ ಸೌಲಭ್ಯಗಳು ಇಲ್ಲಿ ದೊರೆಯುತ್ತವೆ. ಆದ್ದರಿಂದ UPSC ಮೂಲಕ ಕೇಂದ್ರ ಸರ್ಕಾರಿ ಅಧಿಕಾರಿಯಾಗಲು ಬಯಸುವ ಅಭ್ಯರ್ಥಿಗಳಿಗೂ ಇದು ಒಂದು ಉತ್ತಮ ಅಪರ್ಚುನಿಟಿ ಆಗಿದೆ. ಇದರ ಆಯ್ಕೆಯ ಪ್ರಕ್ರಿಯೆ ಹೇಗಿರುತ್ತೆ ನೋಡೋಣ. ಈ ನೇಮಕಾತಿಯಲ್ಲಿ ಮುಖ್ಯವಾಗಿ ರಿಟರ್ನ್ ಎಕ್ಸಾಮಿನೇಷನ್ ನಡೆಯುತ್ತೆ. ಇಲ್ಲಿ ಅದನಂತರ UPSC ನಿಗದಿಪಡಿಸಿದ ಹಾಗೆ ಮುಂದೆ ಅವ್ರದ್ದೇನು ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಆ ಥರ ಇಂಟರ್ವ್ಯೂ, ಅಂದರೆ ಎಕ್ಸಾಮ್ ಯಾರು ಪಾಸ್ ಮಾಡಿರ್ತಾರೆ ಅವ್ರಿಗೆ ಇಂಟರ್ವ್ಯೂ, ಆ ಥರದ್ದು ಹಂತಗಳು ಇರುತ್ತೆ. ಅರ್ಜಿ ಸಲ್ಲಿಸುವ ವಿಧಾನ ನೋಡೋಣ. ಮೊದಲಿಗೆ UPSC ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. ಈ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಡ್ತೇನೆ ಮತ್ತು ನೀವು ಸ್ಕ್ರೀನ್ ಮೇಲೂ ಇಲ್ಲಿ ನೋಡ್ಬೋದು ಡಿಸ್ಪ್ಲೇ ಆಗ್ತಿರೋದನ್ನು. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ವಿಭಾಗಕ್ಕೆ ಹೋಗಿ ನಂತರ APFC ರಿಕ್ರೂಟ್ಮೆಂಟ್ 2026ಗೆ ಸಂಬಂಧಿಸಿದ ಅಪ್ಲಿಕೇಶನ್ ಲಿಂಕನ್ನು ಆಯ್ಕೆ ಮಾಡಿ, ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ರಿಜಿಸ್ಟ್ರೇಷನ್ ಪ್ರೊಸೆಸನ್ನು ಪೂರ್ತಿಗೊಳಿಸ್ಕೋಬೇಕು. ಅಲ್ಲಿ ಅಗತ್ಯವಾದ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅಪ್ಲಿಕೇಶನ್ ಫೀ ಅನ್ವಯಿಸಿದರೆ ಶುಲ್ಕವನ್ನು ಪಾವತಿಸಬೇಕು. ಇಲ್ಲಿ ದಾಖಲೆಗಳನ್ನು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದನ್ನು ವೆಬ್ಸೈಟಲ್ಲಿ ನಿಮಗೆ ಆ ಲಿಂಕಲ್ಲಿ ಕೊಟ್ಟಿರ್ತಾರೆ. ಏನೇನು ಈ ರಿಜಿಸ್ಟ್ರೇಷನ್ನಿಗೆ ಏನೆಲ್ಲ ನಿಮಗೆ ಡಾಕ್ಯುಮೆಂಟ್ಸ್ ಬೇಕಂತ ಕೊಟ್ಟಿರ್ತಾರೆ. ಅದನ್ನೇ ಮುಂಚೆನೇ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಬಿಡಿ. ಅಂದರೆ ನಿಮಗೆ ಲಾಸ್ಟ್ ಮಿನಿಟಲ್ಲಿ ಅನುಕೂಲ ಆಗುತ್ತೆ ಅಪ್ಲೋಡ್ ಮಾಡೋಕ್ಕೆ. ಆಮೇಲೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಎಲ್ಲ ರೀತಿಯ ಫಾರ್ಮನ್ನು ಫಿಲಪ್ ಮಾಡಿ ಎಲ್ಲ ರಿಲೇಟೆಡ್ ಡಾಕ್ಯುಮೆಂಟ್ಸನ್ನು ಕೊಟ್ಟು ನೀವಲ್ಲಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಮುಖ್ಯ ದಿನಾಂಕಗಳು ಯಾವ್ಯಾವು ನೋಡೋಣ.
ಅರ್ಜಿ ಪ್ರಾರಂಭ 22 ಆಗಸ್ಟ್ 2026. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 11 ಸೆಪ್ಟೆಂಬರ್ 2026. ಇಲ್ಲಿ ಇನ್ನೂ ಎಕ್ಸಾಮಿನೇಷನ್ ಡೇಟನ್ನು ಇನ್ನೂ ಅವರು ಅನೌನ್ಸ್ ಮಾಡಿಲ್ಲ. ಸೊ ನೀವು ಇದಕ್ಕೆ ಅರ್ಜಿಯನ್ನು ಹಾಕಿದರೆ ಆವಾಗವಾಗ ನೀವು ವೆಬ್ಸೈಟಲ್ಲಿ ಚೆಕ್ ಮಾಡ್ತಾ ಇರಬೇಕು, ಅಂದರೆ ಯಾವಾಗಿರುತ್ತೆ ಎಕ್ಸಾಮಿನೇಷನ್, ನಿಮಗೆ ಹಾಲ್ ಟಿಕೆಟ್ ಯಾವಾಗ ಸಿಗ್ಬೋದು ಅಂತ. ನೀವು ಯಾವುದೇ ರಿಕ್ರೂಟ್ಮೆಂಟ್ಗೆ ಅರ್ಜಿ ಸಲ್ಲಿಸುವ ಮೊದಲು ಅಫಿಷಿಯಲ್ ನೋಟಿಫಿಕೇಷನನ್ನು ಸಂಪೂರ್ಣವಾಗಿ ಓದಿ, ನಿಮ್ಮ ಎಲಿಜಿಬಿಲಿಟಿ, ಏಜ್ ಲಿಮಿಟ್, ಎಜುಕೇಷನ್ ಕ್ವಾಲಿಫಿಕೇಷನ್, ಫೀ ಮತ್ತು ಇತರೆ ನಿಯಮಗಳನ್ನು ಖಚಿತಪಡಿಸ್ಕೊಂಡು ನಂತರವೇ ಅಪ್ಲಿಕೇಶನನ್ನು ನೀವು ಸಬ್ಮಿಟ್ ಮಾಡಿ ಅಥವಾ ಅದಕ್ಕೆ ಅರ್ಜಿಯನ್ನು ಹಾಕಿ. ಅರ್ಜಿ ಸಲ್ಲಿಸುವಾಗ ನೀವು ಯಾವುದೇ ತಪ್ಪ ಮಾಹಿತಿಯನ್ನು ಇಲ್ಲಿ ದಯವಿಟ್ಟು ಕೊಡೋಕ್ಕೆ ಹೋಗಬೇಡಿ, ಯಾಕಂದರೆ ಅರ್ಜಿಯಲ್ಲಿ ರಿಜೆಕ್ಟ್ ಆಗುತ್ತೆ. UPSC EPFO APFC ರಿಕ್ರೂಟ್ಮೆಂಟ್ 2026 ಒಟ್ಟು 80 ಅಸಿಸ್ಟೆಂಟ್ ಪ್ರೊವಿಡೆಂಟ್ ಫಂಡ್ ಕಮಿಷನರ್ ಹುದ್ದೆಗಳಿಗೆ ಅವಕಾಶ ಇದೆ. ನೀವು ಪದವಿ ವಿದ್ಯಾರ್ಹತೆ ಹೊಂದಿದ್ದು ಕೇಂದ್ರ ಸರ್ಕಾರಿ ಅಧಿಕಾರಿಯಾಗುವ ಗುರಿ ಹೊಂದಿದರೆ ಈ ಅವಕಾಶವನ್ನು ದಯವಿಟ್ಟು ತಪ್ಪಿಸ್ಕೋಬೇಡಿ. ಇವತ್ತಿಗೆ ಇಷ್ಟೇ. ಮತ್ತೊಂದು ದಿನ ಇನ್ನೊಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಬರ್ತೇನೆ. ನಮಸ್ಕಾರ, ಧನ್ಯವಾದಗಳು.